ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಹೇಗೆ ನೀರನ್ನು ಹಾಕ್ತೇನೆ, ಎಷ್ಟು ಪ್ರಮಾಣದಲ್ಲಿ ಹಾಕ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಹಾಗಾಗಿ ನಾನು ನಿನ್ನೆ ಸಂಜೆ ಗಿಡಗಳಿಗೆ ನೀರನ್ನು ಹಾಕುವಾಗ ವಿಡಿಯೋ ಮಾಡಿದ್ದೇನೆ. ಅದನ್ನು ಈಗ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ. ನಾವು ಮಲ್ಲಿಗೆ ಗಿಡಗಳಿಗೆ ಎಷ್ಟು ನೀರನ್ನು ಹಾಕಬೇಕು ಅಂತ ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಇದನ್ನು ನಾನು ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೇನೆ. ನಾವು ಮಲ್ಲಿಗೆ ಗಿಡಗಳಿಗೆ ಎಷ್ಟು ನೀರು ಹಾಕಬೇಕು ಅಂತ ಹೇಳುವಂತಹದ್ದು ಗಿಡದ ಒಂದು ವಯಸ್ಸು, ಅಂದರೆ ಚಿಕ್ಕ ವಯಸ್ಸಿಗೆ ಸ್ವಲ್ಪ ಕಡಿಮೆ ನೀರನ್ನು ಹಾಕಬೇಕು. ಗಿಡ ಸ್ವಲ್ಪ ದೊಡ್ಡದಾದಂತೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಬೇಕಾಗ್ತದೆ. ಹಾಗೆ ಸುತ್ತಲಿನ ಹವಾಮಾನವನ್ನು ನೋಡಿಕೊಂಡು ನಾವು ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ. ಹಾಗೆಯೇ ಗಿಡದ ಬುಡದ ಒಂದು ಮಣ್ಣನ್ನು ನೋಡಿಕೊಂಡು ನಾವು ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಅಂತ ನಾವೇ ತಿಳಿದುಕೊಳ್ಬೇಕಾಗ್ತದೆ. ನೋಡಿ, ಈಗ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿಯಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ ಅಂತ ತೋರಿಸ್ತಾ ಇದ್ದೇನೆ. ನನ್ನ ಗಿಡಗಳಿಗೆ ಸಾಧಾರಣ 3.5 4 ವರ್ಷ ಆಗ್ತಾ ಬಂತು. ಇಷ್ಟು ದೊಡ್ಡ ಗಿಡಗಳಿಗೆ ನೋಡಿ ನಾನು ಈ ರೀತಿಯಾಗಿ ನೀರನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಉಪಯೋಗಿಸುವಂತಹ ಪೈಪನ್ನು ನೋಡಿ, ಸ್ವಲ್ಪ ಚಿಕ್ಕದಾದ ಒಂದು ಪೈಪ್, ಅಂದರೆ ದೊಡ್ಡದಾದ ಪೈಪಲ್ಲಿ ನಾನು ಹಾಕ್ತಾ ಇಲ್ಲ, ಯಾಕಂದರೆ ತುಂಬ ನೀರು ವೇಸ್ಟ್ ಆಗ್ತದೆ. ಹಾಗೆ ನಾವು ದಪ್ಪದಾದ ಒಂದು ಪೈಪ್ನಿಂದ ಗಿಡದ ಬುಡಕ್ಕೆ ನೀರನ್ನು ಬಿಡುವಾಗ ನಾವು ಎಲ್ಲಿ ನೀರನ್ನು ಹಾಕ್ತೇವೋ ಅಲ್ಲಿ ಮಣ್ಣು ಸ್ವಲ್ಪ ಒಳಗಡೆ ಹೋಗ್ತದೆ, ಅಂದರೆ ಅಲ್ಲಿ ಸ್ವಲ್ಪ ಗುಂಡಿ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಈ ರೀತಿಯಾದ ಒಂದು ಚಿಕ್ಕ ಪೈಪ್ನಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. ಹಾಗೆ ಮಲ್ಲಿಗೆ ಗಿಡಗಳನ್ನು ಗ್ರೋ ಬ್ಯಾಗ್, ಪಾಟ್ ಅಥವಾ ಟಬ್ಗಳಲ್ಲಿ ನಟ್ಟಾಗ ಅದಕ್ಕೆ ಸುತ್ತಲೂ ಒಂದು ಹೋಲ್ಗಳನ್ನು, ಅಂದರೆ ರಂಧ್ರಗಳನ್ನು ಮಾಡುವುದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬಹುದು. ನಾವು ಎಷ್ಟು ನೀರು ಹಾಕಿದ್ರೂ ಕೂಡ ಅದು ಸರಿಯಾಗಿ ಕೆಳಗಿನಿಂದ ಇಳಿದು ಹೋಗಬೇಕಾಗ್ತದೆ. ಅಷ್ಟು ನಾವು ರಂಧ್ರಗಳನ್ನು ಮಾಡಿರಬೇಕಾಗ್ತದೆ. ಹಾಗೆ ಮೊದಲಿಗೆ ನೋಡಿ, ನಾನು ಎಲೆಗಳಿಗೆ ಸ್ವಲ್ಪ ನೀರನ್ನು ಹಾಕಿಕೊಳ್ತೇನೆ. ನಂತರ ಗಿಡದ ಬುಡಕ್ಕೆ ನೀರನ್ನು ಹಾಕ್ತೇನೆ. ನೋಡಿ, ಈ ರೀತಿಯಾಗಿ ನಾನು ಮೊದಲಿಗೆ ಎಲೆಗಳಿಗೆ ನೀರನ್ನು ಹಾಕ್ತಾ ಇದ್ದೇನೆ. ನಾನು ಆವಾಗ ಟಬ್ಬಿಗೆ ಯಾವ ರೀತಿಯಲ್ಲಿ ನೀರನ್ನು ಹಾಕಿದ್ದೇನೆ ಅಂತ ನೀವು ನೋಡಿದ್ರಿ. ಹಾಗೆ ಚಿಕ್ಕದಾದ ಒಂದು ಪಾಟ್ನಲ್ಲಿರುವ ಈ ಮಲ್ಲಿಗೆ ಗಿಡಕ್ಕೆ ನೋಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. ಯಾಕಂದ್ರೆ ಇದರ ಗಾತ್ರ ಸ್ವಲ್ಪ ಚಿಕ್ಕದಿದೆ, ಅಂದ್ರೆ ಪಾಟ್ ಸ್ವಲ್ಪ ಚಿಕ್ಕದಿದೆ. ಹಾಗಾಗಿ ಅಷ್ಟು ನೀರು ನಮಗೆ ಈ ಪಾಟ್ಗೆ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಹೀಗೆ ನಾವು ಗಿಡಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಹೇಳುವಂತಹದ್ದು ನಾವು ಯಾವುದರಲ್ಲಿ ಗಿಡವನ್ನ ನಟ್ಟಿದ್ದೇವೆ ಅದರ ಮೇಲೂ ಕೂಡ ಡಿಪೆಂಡ್ ಆಗಿರ್ತದೆ. ಒಂದು ವೇಳೆ ನೀವು ನೆಲದಲ್ಲಿ ಗಿಡವನ್ನ ನಟ್ಟಿದ್ದಲ್ಲಿ 2 ದಿನಕ್ಕೊಮ್ಮೆ ನೀರನ್ನು ಹಾಕಿದ್ರೂ ಕೂಡ ಸಾಕಾಗ್ತದೆ. ಆದರೆ ಟಬ್ಗಳು, ಪಾಟ್ಗಳು ಹಾಗೆ ಗ್ರೋ ಬ್ಯಾಗ್ ಅಲ್ಲಿ ನಾವು ಗಿಡವನ್ನ ನಟ್ಟಾಗ ಡೈಲಿ ಗಿಡಗಳಿಗೆ ನೀರನ್ನು ಹಾಕಲೇಬೇಕಾಗ್ತದೆ. ಮೊದಲಿಗೆ ನೋಡಿ, ಈ ರೀತಿಯಾಗಿ ಮೇಲ್ಭಾಗದಲ್ಲಿ ನಾನು ನೀರನ್ನು ಹಾಕಿಕೊಳ್ತೇನೆ. ಒಂದು ವೇಳೆ ಗಿಡಗಳ ಎಲೆಗಳಿಗೆ ಕೀಟನಾಶಕ ಇರಬಹುದು, ಫರ್ಟಿಲೈಸರ್ ಅನ್ನ ನಾವು ಸ್ಪ್ರೇ ಮಾಡಿದ್ದಲ್ಲಿ ಆ ದಿನ ಗಿಡಗಳ ಎಲೆಗಳಿಗೆ ನೀರನ್ನು ಹಾಕಬಾರ್ದು. ಇದು ನೋಡಿ, ಸ್ವಲ್ಪ ಚಿಕ್ಕ ಗಿಡ, ಇದಕ್ಕೆ 1.5 ವರ್ಷ ಆಗಿರಬಹುದು. ಇದಕ್ಕೆ ನಾವು ನೀರನ್ನು ಹಾಕುವಾಗ ನೋಡಿ ಬೇಗನೆ ಇದರ ಮೇಲ್ಗಡೆ ನೀರು ನಿಲ್ತದೆ, ಯಾಕಂದರೆ ಅಷ್ಟೊಂದು ನೀರು ಈ ಗಿಡಕ್ಕೆ ಬೇಕಾಗಿರುವುದಿಲ್ಲ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಮೇಲ್ಭಾಗದಲ್ಲಿ ನೀರು ನಿಂತಾಗ ನಾವು ಅದಕ್ಕೆ ನೀರನ್ನು ಹಾಕುವುದನ್ನು ನಿಲ್ಲಿಸಬೇಕಾಗ್ತದೆ. ನಾನು ಆವಾಗ ತೋರಿಸಿದಂತಹ ಗಿಡವನ್ನು ಕೂಡ ನಾನು ಇದೇ ರೀತಿಯಾದ ಟಬ್ನಲ್ಲಿ ನಟ್ಟಿದ್ದೇನೆ. ಆದರೆ ಈ ಗಿಡಕ್ಕೆ ನೋಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರು ಸಾಕಾಗ್ತದೆ. ಬೇಗನೆ ಇದರ ಮೇಲ್ಭಾಗದಲ್ಲಿ ನೀರು ನಿಂತಿದೆ. ನೋಡಿ, ಇಷ್ಟು ನಿಂತರೆ ಸಾಕಾಗ್ತದೆ. ಇಲ್ಲಿ ಸರಿಯಾಗಿ ಕಾಣಿಸ್ತದೆ ನೋಡಿ. ಹೀಗೆ ನಿಂತ ನೀರು ಸ್ವಲ್ಪ ಕೆಳಭಾಗದಿಂದ ಇಳಿದು ಹೋಗ್ತಾ ಇರ್ತದೆ. ಸ್ವಲ್ಪ ಹೊತ್ತಿನಲ್ಲಿ ನಾವು ಇದರ ಬುಡವನ್ನು ಗಮನಿಸಿದಾಗ ಸ್ವಲ್ಪವೂ ಕೂಡ ನೀರು ನಿಂತಿರುವುದಿಲ್ಲ, ಎಲ್ಲವೂ ಕೂಡ ಕೆಳಭಾಗದಿಂದ ಇಳಿದು ಹೋಗ್ತಾ ಇರ್ತದೆ. ನೋಡಿ, ಈ ರೀತಿಯಾಗಿ ಇಳಿದು ಹೋಗ್ತಾ ಇರ್ತದೆ. ಈ ರೀತಿಯಾದಾಗ ನೀರು ಕೆಳಭಾಗದ ತನಕ ಹೋಗ್ತದೆ. ನಾವು ಕೇವಲ ಮಣ್ಣಿನ ಮೇಲ್ಭಾಗದಲ್ಲಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿದಾಗ ಅದು ಕೆಳಗಿನ ತನಕ ಹೋಗುವುದಿಲ್ಲ. ಆಗ ಕೆಳಭಾಗದ ಮಣ್ಣು ಡ್ರೈ ಆಗೇ ಇರ್ತದೆ, ಅಲ್ಲಿ ನೀರು ತಾಗುವುದಿಲ್ಲ. ಹಾಗಾಗಿ ನಾವು ಹಾಕುವಾಗ ಸ್ವಲ್ಪ ಮೇಲ್ಭಾಗದಲ್ಲಿ ನೀರು ನಿಲ್ಲುವಷ್ಟು ನೀರನ್ನು ಹಾಕಬೇಕು, ತುಂಬ ನೀರು ನಿಲ್ಲಬಾರ್ದು. ನೋಡಿ, ನಾನು ಆವಾಗ ಹಾಕಿದಂತಹ ಗಿಡದ ಬುಡದಲ್ಲಿ ನೋಡಿ ಸ್ವಲ್ಪವೂ ಕೂಡ ನೀರು ನಿಂತಿಲ್ಲ. ಈ ರೀತಿಯಾಗಿ ಆಗಬೇಕು. ಒಂದು ವೇಳೆ ನೀವು ಗಿಡದ ಬುಡಕ್ಕೆ ಹಾಕಿದಂತಹ ನೀರು ಇಳಿದು ಹೋಗದೆ ಮೇಲ್ಭಾಗದಲ್ಲೇ ತುಂಬ ಹೊತ್ತು ಇದ್ದರೆ ನೀವು ಆ ಗಿಡವನ್ನು ರೀಪಾಟಿಂಗ್ ಮಾಡಲೇಬೇಕಾಗ್ತದೆ. ಯಾಕಂದರೆ ಅದರಲ್ಲಿ ಹಾಕಿದಂತಹ ಮಣ್ಣಿನ ಒಂದು ಮಿಶ್ರಣ ಸರಿಯಾಗಿರದೇ ಇರಬಹುದು, ಅಥವಾ ನೀವು ರಂಧ್ರಗಳನ್ನು ಸರಿಯಾಗಿ ಮಾಡದೇ ಇರಬಹುದು. ಆಗ ಮೇಲ್ಭಾಗದಲ್ಲಿ ನೀರು ನಿಂತೇ ಇರ್ತದೆ. ಹಾಗಾಗಿ ನೀವು ಇವಾಗಲೇ ಅದನ್ನು ನೀವು ಸರಿಪಡಿಸಿಕೊಳ್ಬೇಕಾಗ್ತದೆ. ಮುಂದೆ ಬರುವಂತಹದ್ದು ಮಳೆಗಾಲ, ಆಗ ತೊಂದರೆ ಉಂಟಾಗ್ತದೆ. ಹೀಗೆ ನಾವು ಮಲ್ಲಿಗೆ ಗಿಡಕ್ಕೆ ನೀರನ್ನು ಹಾಕುವಾಗ ತುಂಬ ಜಾಸ್ತಿ ಪ್ರಮಾಣದಲ್ಲೂ ಕೂಡ ನೀರನ್ನು ಹಾಕಬಾರ್ದು, ಕಡಿಮೆ ಪ್ರಮಾಣದಲ್ಲೂ ಕೂಡ ಹಾಕಬಾರ್ದು. ಜಾಸ್ತಿ ಪ್ರಮಾಣ ಅಂದರೆ ನಾನು ಈಗ ತೋರಿಸಿದ್ದೇನೆ, ಸ್ವಲ್ಪ ನೀರು ನಿಂತಿದೆ. ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನೀರು ಮೇಲ್ಭಾಗದಲ್ಲಿ ನಿಲ್ಲದಂತೆ ನೀವು ನೋಡಿಕೊಳ್ಬೇಕಾಗ್ತದೆ. ಇಲ್ಲಿ ನೀವು ಗಮನಿಸ್ತಾ ಇರಬಹುದು, ಸ್ವಲ್ಪವೂ ಕೂಡ ನೀರಿನ ಅಂಶ ಇಲ್ಲ. ಈ ರೀತಿಯಾಗಿ ನಿಮ್ಮ ಗಿಡದ ಬುಡ ಇರಬೇಕಾಗ್ತದೆ. ಅದು ತುಂಬ ಡ್ರೈ ಆಗಿಯೂ ಇರಬಾರ್ದು, ನೀರಿನಿಂದ ತುಂಬಿ ಇರಬಾರ್ದು.
ಆದರೆ ಮೇಲ್ಭಾಗದ ಮಣ್ಣಿನಲ್ಲಿ ತೇವಾಂಶ ಇರಬೇಕಾಗ್ತದೆ. ಒಂದು ವೇಳೆ ನೀವು ಸ್ವಲ್ಪವೇ ನೀರನ್ನು ಹಾಕಿ ಮೇಲ್ಪದರದ ಮಣ್ಣನ್ನು ಮಾತ್ರ ಸ್ವಲ್ಪ ನೀರಿನ ಅಂಶ ಇರುವಂತೆ ಮಾಡಿದರೆ ಅದು ಕೂಡ ಸಾಕಾಗುವುದಿಲ್ಲ. ಮೇಲೂ ಸ್ವಲ್ಪ ನೀರು ನಿಂತಿರಬೇಕು, ಅಲ್ಲಿಂದ ಕೆಳಭಾಗದ ತನಕ ನೀರು ಹೋಗಬೇಕು, ಕೆಳಭಾಗದ ರಂಧ್ರದಿಂದ ನೀರು ಇಳಿದು ಹೋಗಬೇಕು. ಈ ರೀತಿಯಾದ ಒಂದು ಮೆಥಡನ್ನು ನೀವು ಫಾಲೋ ಮಾಡಿದರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ. ಮಲ್ಲಿಗೆ ಗಿಡಗಳಿಗೆ ನೀರು ಹೆಚ್ಚಾಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅಂತ ನಮಗೆ ಹೇಗೆ ತಿಳಿಯುತ್ತದೆ ಅಂದರೆ, ನೀರು ಕಡಿಮೆ ಆದಾಗ ಎಲೆಗಳೆಲ್ಲ ಬಾಡಿ ಹೋದಂತೆ ಆಗ್ತದೆ, ಹಾಗೆ ಹೂವಿನ ಗಾತ್ರ ತುಂಬ ಚಿಕ್ಕದಾಗಿ ಬರ್ತದೆ. ಈ ಎಲ್ಲ ಸಮಸ್ಯೆಗಳು ನಿಮ್ಮ ಗಿಡದಲ್ಲಿ ಕಂಡು ಬಂದಾಗ ನೀವು ತಿಳಿದುಕೊಳ್ಬೇಕು, ನಾವು ಗಿಡಕ್ಕೆ ಹಾಕಿದಂತಹ ನೀರು ಕಡಿಮೆ ಆಗ್ತಾ ಇದೆ ಅಂತ. ಹಾಗೆ ನೀರು ಹೆಚ್ಚಾಗ್ತಾ ಇದೆ ಅಂತ ಹೇಗೆ ತಿಳಿದುಕೊಳ್ಬಹುದು ಅಂದರೆ, ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಹಾಗೆ ಗಿಡದ ಬೇರು ಕೊಳೆಯಲು ಪ್ರಾರಂಭವಾಗ್ತದೆ, ಹಾಗೆ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ. ಈ ಎಲ್ಲ ಸಮಯದಲ್ಲೂ ಕೂಡ ನೀವು ತಿಳಿದುಕೊಳ್ಬೇಕು, ಗಿಡಕ್ಕೆ ನಾವು ಹಾಕಿದಂತಹ ನೀರು ಜಾಸ್ತಿ ಆಗ್ತಾ ಇದೆ ಅಂತ. ಒಂದು ವೇಳೆ ನೀವು ಗಿಡದ ಬುಡಕ್ಕೆ ಹಾಕಿದಂತಹ ಮಣ್ಣು ತುಂಬಾ ಅಂಟಾಗಿದ್ದಲ್ಲಿ ಇಷ್ಟೊಂದು ನೀರನ್ನು ಹಾಕುವ ಅಗತ್ಯ ಇಲ್ಲ. ಮೇಲ್ಪದರಕ್ಕೆ ಸ್ವಲ್ಪ ನೀರನ್ನು ಹಾಕಿದರೆ ಸಾಕಾಗ್ತದೆ. ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಗಿಡ ಹಾಳಾಗ್ತದೆ. ಹಾಗೆಯೇ ಆ ರೀತಿಯಾದ ಮಣ್ಣು ಈ ಮಲ್ಲಿಗೆ ಗಿಡಗಳಿಗೆ ಅಷ್ಟೊಂದು ಸೂಕ್ತವಲ್ಲ. ಹಾಗಾಗಿ ಮಲ್ಲಿಗೆ ಗಿಡಗಳನ್ನು ನಾವು ನಡುವಾಗ ಮಣ್ಣಿನೊಂದಿಗೆ ಮರಳನ್ನು ಮಿಕ್ಸ್ ಮಾಡಿಕೊಂಡೇ ನಡಬೇಕಾಗ್ತದೆ. ಕೇವಲ ಮಣ್ಣನ್ನು ಹಾಕಿ ಈ ಗಿಡಗಳನ್ನು ನಟ್ಟರೆ ಖಂಡಿತವಾಗಿಯೂ ಅದಕ್ಕೆ ನೀರು ಜಾಸ್ತಿಯಾಗಿ ಗಿಡಗಳು ಹಾಳಾಗ್ತದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು, ನನ್ನ ಚಿಕ್ಕ ಚಿಕ್ಕ ಗಿಡಕ್ಕೆ ನಾನು ನೀರನ್ನು ಹಾಕ್ತಾ ಇದ್ದೇನೆ ನೋಡಿ. ಅದರಷ್ಟು ಇದಕ್ಕೆ ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ, ಇಷ್ಟೇ ನೀರನ್ನು ಹಾಕಿದರೆ ಸಾಕಾಗ್ತದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಸಾಧಾರಣ 5ರಿಂದ 6 ತಿಂಗಳು ಇರಬಹುದು. 5ರಿಂದ 6 ತಿಂಗಳ ಗಿಡಕ್ಕೆ ನೋಡಿ ಸ್ವಲ್ಪವೇ ನೀರನ್ನು ಹಾಕಿದರೆ ಸಾಕಾಗ್ತದೆ. ಇದರಲ್ಲೂ ಕೂಡ ಮೇಲ್ಪದರದಲ್ಲಿ ಸ್ವಲ್ಪ ನೀರು ನಿಲ್ಲುವಂತೆ ನಾವು ಹಾಕಬೇಕಾಗ್ತದೆ. ಅದು ಸರಾಗವಾಗಿ ಕೆಳಗಡೆ ಇಳಿದು ಹೋಗಿ ಸ್ವಲ್ಪವೂ ಕೂಡ ನೀರಿನ ಅಂಶ ಇರಬಾರ್ದು. ನಾವು ಗಿಡವನ್ನು ನಟ್ಟಾಗಿನಿಂದ ಇದನ್ನು ನಾವು ಗಮನಿಸ್ತಾ ಬರಬೇಕಾಗ್ತದೆ. ಇದರಿಂದಲೇ ತುಂಬ ಗಿಡಗಳು ಹಾಳಾಗುವಂತಹದ್ದು. ಹಾಗಾಗಿ ನೋಡಿ, ಇದು ಚಿಕ್ಕ ಗಿಡ ಆದರೂ ಕೂಡ ನೋಡಿ, ಗಿಡದ ಬುಡದಲ್ಲಿ ಸ್ವಲ್ಪವೂ ಕೂಡ ನೀರು ನಿಲ್ತಾ ಇಲ್ಲ, ಸರಾಗವಾಗಿ ಇಳಿದು ಹೋಗ್ತಾ ಇದೆ. ಮೇಲ್ಪದರದ ಮಣ್ಣು ನೋಡಿ ತೇವಾಂಶಯುತವಾಗಿದೆ, ಹಾಗೆ ಮೇಲಿನಿಂದ ಕೆಳಗಿನ ತನಕ ನೀರು ಹೋಗಿದೆ. ಹಾಗಾಗಿ ಗಿಡದ ಬುಡದ ಮಣ್ಣು ಮೇಲಿನಿಂದ ಕೆಳಗಿನ ತನಕ ನೀರಿನ ಅಂಶವನ್ನು ಹೀರಿಕೊಳ್ತಾ ಇದೆ ಅಂತ ಅರ್ಥ. ನೋಡಿ, ಯಾವುದರಲ್ಲೂ ಕೂಡ ನೀರು ನಿಲ್ತಾ ಇಲ್ಲ. ಈ ರೀತಿಯಾದ ಒಂದು ವ್ಯವಸ್ಥೆಯಲ್ಲೇ ನಾವು ಗಿಡಕ್ಕೆ ನೀರನ್ನು ಹಾಕಬೇಕಾಗ್ತದೆ. ಇದು ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕುವಂತಹ ಕ್ರಮ ಅಂತ ಹೇಳಬಹುದು. ಇದೇ ಸರಿಯಾದ ಕ್ರಮ ಅಂತ ಹೇಳುವುದಿಲ್ಲ, ಆದರೂ ಕೂಡ ನಾನು 4 ವರ್ಷದಿಂದ ಇದೇ ರೀತಿಯಾಗಿ ಮಾಡ್ತಾ ಬಂದಿದ್ದೇನೆ. ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ, ಹಾಗೆ ಗಿಡದಲ್ಲಿ ತುಂಬಾನೇ ಹೂಗಳು ಆಗ್ತಾ ಇದೆ. ಹಾಗಾಗಿ ನಾನು ಅನುಸರಿಸುವ ಕ್ರಮವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ಗಿಡದ ಬುಡಕ್ಕೆ ನೀವು ನೀರನ್ನು ಹಾಕುವಾಗ ಒಂದೇ ಕಡೆ ಪೈಪನ್ನು ಇಡಬೇಡಿ. ಗಿಡದ ಸುತ್ತಲೂ ಇರುವ ಪ್ರತಿ ಭಾಗದ ಮಣ್ಣಿಗೂ ಕೂಡ ನೀರು ತಾಗಬೇಕು. ಆ ರೀತಿಯಾಗಿ ಸುತ್ತಲೂ ಕೂಡ ನೀರನ್ನು ಹಾಕಬೇಕಾಗ್ತದೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಇದು ನಾನು ಬೇಸಿಗೆಯಲ್ಲಿ ಯಾವ ರೀತಿಯಲ್ಲಿ ನೀರನ್ನು ಹಾಕುತ್ತೇನೆ ಅಂತ ತೋರಿಸಿದ್ದೇನೆ. ಹಾಗೆ ಚಳಿಗಾಲದಲ್ಲಿ ನಾವು ಇಷ್ಟು ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ. ಬುಡದಲ್ಲಿ ತೇವಾಂಶ ಇದ್ದಲ್ಲಿ ನಾವು ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ. ತೇವಾಂಶ ಇಲ್ಲದೆ ಡ್ರೈ ಆಗಿದ್ದಲ್ಲಿ ಮಾತ್ರ ನಾವು ಚಳಿಗಾಲದಲ್ಲಿ ನೀರನ್ನು ಹಾಕಬೇಕಾಗ್ತದೆ. ಹಾಗೆ ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕಾಗ್ತದೆ. ಹಾಗೆ ಮಳೆಗಾಲದಲ್ಲಿ ನೀರನ್ನು ಹಾಕುವ ಅಗತ್ಯ ಇಲ್ಲ, ಇದು ಎಲ್ಲರಿಗೂ ಕೂಡ ತಿಳಿದೇ ಇರ್ತದೆ. ಆದರೆ ಮಳೆ ಜಾಸ್ತಿ ಬಂದಾಗ ನಾವು ಇದರ ಮೇಲ್ಭಾಗದಲ್ಲಿ ಪ್ಲಾಸ್ಟಿಕ್ ಕವರನ್ನು ಕವರ್ ಮಾಡಬೇಕಾಗ್ತದೆ. ಯಾಕಂದರೆ ನೀರು ಜಾಸ್ತಿ ಆದರೂ ಕೂಡ ಈ ಗಿಡಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಮಳೆಗಾಲದಲ್ಲಿ ನಾವು ತುಂಬ ಜಾಗ್ರತೆಯಿಂದ ಈ ಗಿಡಗಳನ್ನು ನೋಡಿಕೊಳ್ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಸೀಸನ್ನಲ್ಲಿ ಅಂದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಹಾಗೆ ಬೇಸಿಗೆಯಲ್ಲಿ ಬೇರೆ ಬೇರೆ ಒಂದು ಪ್ರಮಾಣದಲ್ಲಿ ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ. ನಾನು ಇಲ್ಲಿ ತೋರಿಸಿದಂತಹ ವಿಡಿಯೋವನ್ನು ನೀವು ಚಳಿಗಾಲದಲ್ಲಿ ನೋಡಿ, ಚಳಿಗಾಲದಲ್ಲೂ ಕೂಡ ಇಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಬೇಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇಲ್ಲಿ ನಾನು ತೋರಿಸ್ತಾ ಇರುವಂತಹದ್ದು ಬೇಸಿಗೆಯಲ್ಲಿ ಗಿಡಗಳಿಗೆ ಇಷ್ಟು ಪ್ರಮಾಣದಲ್ಲಿ ನೀರು ಬೇಕೇ ಆಗ್ತದೆ. ಹಾಗೆ ಇದರ ಬಗ್ಗೆ ನನಗೆ ನಿನ್ನೆ ಒಂದು ಕಮೆಂಟ್ ಕೂಡ ಬಂದಿತ್ತು. ನನ್ನ ಗಿಡ ನೆಲದಲ್ಲಿ ನೆಟ್ಟಿದ್ದೇನೆ, ಅದಕ್ಕೆ ಡ್ರಿಪ್ ಹಾಕಿದ್ದೇನೆ, ದಿನಾಲು 1 ಗಂಟೆ ನೀರನ್ನು ಬಿಡ್ತೇನೆ ಅಂತ ಹೇಳಿದ್ದಾರೆ. ಇದು ಸರಿಯಾಗಿದೆಯಾ ಅಂತ ಕೇಳಿದ್ದಾರೆ. ಹಾಗೆ ಗಿಡಕ್ಕೆ 3 ವರ್ಷ ಆಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ. ನನ್ನ ಪ್ರಕಾರ ನೀವು 1 ಗಂಟೆ ನೀರನ್ನು ಬಿಟ್ಟರೆ ಸಾಕಾಗ್ತದೆ. ಆದರೆ ಬೇಸಿಗೆಯಲ್ಲೇ ಸ್ವಲ್ಪ ಜಾಸ್ತಿ ಬಿಡಬೇಕಾಗ್ತದೆ. ನೀವು ನಿಮ್ಮ ಗಿಡದ ಬುಡವನ್ನು ಗಮನಿಸ್ತಾ ಇರಿ. ಇವತ್ತು ನೀವು ಡ್ರಿಪ್ ಮುಖಾಂತರ ಗಿಡಗಳಿಗೆ ನೀರನ್ನು ಬಿಟ್ಟ ನಂತರ ನೆಕ್ಸ್ಟ್ ಡೇ ಅದೇ ಟೈಮ್ ಒಳಗೆ ಗಿಡದ ಬುಡ ತುಂಬಾ ಡ್ರೈ ಆಗ್ತಾ ಇದ್ದರೆ, ಗಿಡಗಳು ಸ್ವಲ್ಪ ಒಣಗಿದ ರೀತಿಯಲ್ಲಿ ಕಾಣಿಸ್ತಾ ಇದ್ದರೆ, ನೀವು ಸ್ವಲ್ಪ ಜಾಸ್ತಿ ಹೊತ್ತು ಗಿಡಗಳಿಗೆ ನೀರನ್ನು ಬಿಡಬೇಕಾಗ್ತದೆ.
ನೀವು ಇಲ್ಲಿಯ ತನಕ ಗಿಡಗಳಿಗೆ 1 ಗಂಟೆಯ ಕಾಲ ನೀರನ್ನು ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರಿ. ಈಗ ನಿಮ್ಮ ಗಿಡಗಳು ಹೇಗಿವೆ ಅಂತ ಒಮ್ಮೆ ನೋಡಿಕೊಳ್ಳಿ. ಗಿಡಗಳ ಎಲೆಗಳು ಹಸಿರಾಗಿದ್ದು ಒಳ್ಳೆಯ ಒಂದು ಇಳುವರಿಯನ್ನು ನೀಡ್ತಾ ಇದ್ದಲ್ಲಿ ನೀವು ಅದೇ ಪ್ರಕಾರ ಗಿಡಗಳಿಗೆ ನೀರನ್ನು ಹಾಕಬಹುದು. ಒಂದು ವೇಳೆ ಈಗ ನಿಮ್ಮ ಗಿಡಗಳು ತುಂಬ ಒಣಗಿದ ಹಾಗೆ ಕಾಣಿಸ್ತಾ ಇದ್ದು ಹೂಗಳು ತುಂಬಾ ಕಡಿಮೆ ಆಗ್ತಾ ಇದ್ದಲ್ಲಿ, ಅಂದರೆ ನಿಮಗೆ ಗಿಡವನ್ನು ನೋಡುವಾಗ ಗೊತ್ತಾಗ್ತದೆ ಸ್ವಲ್ಪ ಡಲ್ ಆಗಿರ್ತದೆ, ಆ ರೀತಿಯಾದ ಯಾವುದೇ ಒಂದು ಸಂದರ್ಭ ಈಗ ನಿಮಗೆ ಕಾಣಿಸ್ತಾ ಇದ್ದಲ್ಲಿ ಗಿಡಗಳಿಗೆ ನೀರಿನ ಒಂದು ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂದರೆ ಈಗ ತುಂಬಾ ಬಿಸಿಲಿರುವುದರಿಂದ ನಾವು ಗಿಡಗಳಿಗೆ ಎಷ್ಟು ನೀರನ್ನು ಹಾಕಿದರೂ ಕೂಡ ಸಾಕಾಗುವುದಿಲ್ಲ. ಹಾಗಂತ ಅತಿಯಾಗಿಯೂ ಕೂಡ ನೀರನ್ನು ಹಾಕಬಾರ್ದು. ನಾವು ಗಿಡಗಳನ್ನು ಬೆಳೆಸುತ್ತಾ ನಮಗೆ ಅದು ತಿಳಿಯುತ್ತದೆ. ನಾವು ನಮ್ಮ ಗಿಡಗಳಿಗೆ ಎಷ್ಟು ನೀರನ್ನು ಹಾಕಬೇಕು, ಗಿಡಗಳಿಗೆ ಎಷ್ಟು ನೀರು ಬೇಕಾಗ್ತದೆ ಅಂತ ನಮಗೆ ತಿಳಿಯುತ್ತದೆ. ಅದೇ ಪ್ರಮಾಣದಲ್ಲಿ ನಾವು ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ. ಅಂದರೆ ಇವತ್ತು ನಾವು ಹಾಕಿದಾಗ ಅದು ಕಡಿಮೆ ಅಂತ ನಮಗೆ ಗೊತ್ತಾದಾಗ ನಾಳೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಬೇಕಾಗ್ತದೆ. ಒಂದು ವೇಳೆ ಇವತ್ತು ಹಾಕಿದಂತಹ ನೀರು ನಾಳೆಯ ತನಕ ಹಾಗೆ ಡ್ರೈ ಆಗದೆ ಗಿಡದ ಬುಡದಲ್ಲಿ ಕಾಣಿಸ್ತಾ ಇದ್ದಲ್ಲಿ ನಾವು ನಾಳೆ ನೀರನ್ನು ಹಾಕುವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕಾಗ್ತದೆ. ಈ ರೀತಿಯಾಗಿ ನಾವು ಗಿಡಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡುತ್ತಾ ಬರಬೇಕಾಗ್ತದೆ. ಈ ಡ್ರಿಪ್ ಮೂಲಕ ಗಿಡಗಳಿಗೆ ನೀರನ್ನು ಬಿಡುವಾಗ ಕೆಲವರು ಒಂದೇ ಗಿಡಕ್ಕೆ 2 ಡ್ರಿಪ್ಪನ್ನು ಇಟ್ಟಿರ್ತಾರೆ. ಅಂದರೆ 2 ರಂಧ್ರದ ಮೂಲಕ ಒಂದೇ ಗಿಡಕ್ಕೆ ಒಂದೇ ಸಲ ನೀರು ಹೋಗ್ತಾ ಇರ್ತದೆ. ಇನ್ನು ಕೆಲವು ಕಡೆ ಒಂದೇ ರಂಧ್ರ ಇರ್ತದೆ, ಒಂದು ಗಿಡಕ್ಕೆ 1 ರಂಧ್ರದ ಮೂಲಕ ನೀರು ಹೋಗ್ತಾ ಇರ್ತದೆ. ಹಾಗೆ ಇನ್ನು ಕೆಲವೊಮ್ಮೆ ಡ್ರಿಪ್ನ ಒಂದು ಪ್ರಮಾಣ ಅಂದರೆ ಕೆಲವೊಮ್ಮೆ ಡ್ರಾಪ್ ಆಗಿ ಬೀಳ್ತಾ ಇರ್ತದೆ, ಇನ್ನು ಕೆಲವೊಮ್ಮೆ ಸ್ವಲ್ಪ ವೇಗವಾಗಿ ಬೀಳ್ತಾ ಇರ್ತದೆ. ಈ ಎಲ್ಲ ವಿಷಯವನ್ನು ನೋಡಿಕೊಂಡೇ ನಾವು ನಿಮಗೆ ಸಜೆಷನನ್ನು ನೀಡಬೇಕಾಗ್ತದೆ. ಆದರೆ ನಾನು ಈಗ ಸಾಧಾರಣವಾಗಿ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳಿದ್ದೇನೆ. ನೀವು 1 ಗಂಟೆ ಹಾಕಿದರೆ ಸಾಕಾಗ್ತದೆ. ಆದರೆ ಈಗಿನ ಒಂದು ಅತಿಯಾದ ಬಿಸಿಲಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರು ಬೇಕಾಗ್ತದೆ. ನಾನು ಅದನ್ನು ಡೈರೆಕ್ಟಾಗಿ ನೋಡಿದಾಗ ಹೇಳಬಹುದು, ಇಷ್ಟು ನೀರು ಸಾಕಾಗ್ತದೆ, ಇನ್ನು ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳಬಹುದು. ಆದರೆ ನೀವು ಕಮೆಂಟ್ ಮೂಲಕ ಇದರ ಬಗ್ಗೆ ಕೇಳಿದ್ದೀರಾ, ಹಾಗಾಗಿ ನಾನು ಒಂದು ಅಂದಾಜಿನಲ್ಲಿ ಹೇಳಬಹುದು, 1 ದಿನಕ್ಕೆ 1 ಗಂಟೆ ನೀರು ಸಾಕಾಗ್ತದೆ ಅಂತ. ತುಂಬ ಜನರು ಈ ವಿಡಿಯೋವನ್ನು ನೋಡಿ ಅಂದ್ಕೊಳ್ತಾ ಇರಬಹುದು, ಗಿಡಗಳಿಗೆ ನೀರು ಹಾಕುವುದರಲ್ಲಿ ಏನಿದೆ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸಿದ್ದಾರೆ ಅಂತ. ಆದರೆ ಈ ಮಲ್ಲಿಗೆ ಕೃಷಿಯಲ್ಲಿ ಮುಖ್ಯವಾಗಿ ಇರುವಂತಹದ್ದು ನೀರಿನ ಪ್ರಮಾಣ ಎಷ್ಟು ಹಾಕಬೇಕು ಅಂತ ಇರುವುದು. ಅಂದರೆ ನಾವು ನಮ್ಮ ಗಿಡಗಳಿಗೆ ಹೆಚ್ಚಿಗೆ ನೀರನ್ನು ಹಾಕಿದರೂ ಕೂಡ ಗಿಡಗಳು ಹಾಳಾಗ್ತದೆ, ಹಾಗೆ ಕಡಿಮೆ ನೀರನ್ನು ಹಾಕಿದರೂ ಕೂಡ ಗಿಡಗಳು ಹಾಳಾಗ್ತದೆ. ಹಾಗೆ ಇಳುವರಿಯೂ ಕೂಡ ನೀರಿನ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಈ ಮಲ್ಲಿಗೆ ಕೃಷಿಯಲ್ಲಿ ನಾವು ಸಕ್ಸಸ್ಸನ್ನು ಕಾಣಬೇಕು ಅಂತ ಇದ್ದಲ್ಲಿ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಅನ್ನುವಂತಹದ್ದು ನಾವು ತಿಳಿದುಕೊಳ್ಳಲೇಬೇಕಾಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮಲ್ಲಿಗೆ ಕೃಷಿ ಅಂದರೆ ಸರಿಯಾಗಿ ಆರೈಕೆ ಮಾಡಿದಾಗ ಮಾತ್ರ ಅದರಲ್ಲಿ ಒಳ್ಳೆಯ ಇಳುವರಿ ಬರ್ತದೆ ಅಂತ. ಆ ಆರೈಕೆಯಲ್ಲಿ ಗಿಡಗಳಿಗೆ ನೀರನ್ನು ಹಾಕುವುದು ಕೂಡ ಒಂದಾಗಿದೆ. ಅದು ಕೂಡ ಸರಿಯಾದ ಪ್ರಮಾಣದಲ್ಲಿ ನಾವು ನೀರನ್ನು ಹಾಕಿ ಅದರ ಆರೈಕೆಯನ್ನು ಮಾಡಬೇಕಾಗ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಬೇಸಿಗೆಯಲ್ಲಿ ಯಾವ ರೀತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ತೇನೆ ಅನ್ನೋದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಈ ವಿಷಯವಾಗಿ ನನಗೆ ಯಾವೆಲ್ಲ ಮಾಹಿತಿಗಳು ತಿಳಿದಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.